ತುಂಬಾ ಅವಮಾನಗಳನ್ನ ಎದುರಿಸಿದ್ರ ಸರ್, ರಿಜೆಕ್ಷನ್ಗಳನ್ನ ನೋಡಿದೀರ ಸರ್? ರೀಸೆಂಟ್ ಆಗಿ ಒಂದು ಅನುಭವಿಸ್ತೀನಿ. ಇಷ್ಟು ವರ್ಷ ನಾನು ಕನ್ನಡ ಆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ, ಹ್ಮ್ ತೆಲುಗು ಮಾಡಬೇಕು ಅನ್ನೋ ಆಸೆ ಇದೆ. ಹ್ಮ್ ನೀವೇನು ತಪ್ಪು ತಿಳ್ಕೊಬೇಡಿ, ನಾನು ಅದನ್ನ ಮಾಡ್ತೀನಿ. ಹ್ಮ್ ಇವರು ಕೋಪ ಬಂತು. ಹ್ಮ್ ಆಯ್ತಣ್ಣ ಮಾಡ್ಕೊಳ್ಳಿ, ನೀವು ಅದನ್ನೇ ಮಾಡ್ಕೊಳ್ಳಿ. ನಾಳೆ ಶೂಟಿಂಗ್ ಇದು. ದಿನ ಬ್ರೇಕ್ ಮಾಡೋದು, ಇನ್ಯಾರೋ ಒಬ್ಬರು ಹಾಕೊಂಡ್ರು, ಶೂಟಿಂಗ್ ಶುರು ಮಾಡೋದು. ನನಗೆ ಯಾರಿಗೋ ಮೂಲಕ ಗೊತ್ತಾಯ್ತು ಶೂಟಿಂಗ್ ಶುರುವಾಗಿದೆ ಅಂತ. ಫೋನ್ ಮಾಡಿದ್ರೆ, ಸರ್ ನೀವಿಲ್ಲ ಸರ್ ಅಂತ. ತಪ್ಪು ಮಾಡಿಬಿಟ್ಟೆ ನಾನು. ಈವನ್ ಟುಡೇ ನೀವಿಲ್ಲ ಸರ್ ಅಂದ್ರು, ಯಾರೋ ಬೇರೆಯವ್ರನ್ನ ಹಾಕೊಂಡು ಮಾಡ್ತಿದ್ದಾರೆ ಕನ್ನಡ ಅಂಡ್ ತೆಲುಗು. ಅಣ್ಣ ನಾವು ಅಕಸ್ಮಾತ್ ಮುಂದೆ ರೀಪ್ಲೇಸ್ ಮಾಡಿದ್ರು ನಿಮ್ಮನ್ನ ಹಾಕೊಳ್ಳಲ್ಲ. ಬಹಳ ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಟೀಮು. ಬಟ್ ನಾನು ಐ ಲಾಸ್ಟ್ ಇಟ್. ನಾನು ಅಲ್ಲಿ ಬಂದು ಓಡ್ ಬಂದು ಹತ್ಕೋತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ರೈಲ್ ಹಿಡ್ಕೊಳಕ್ಕೆ ಹೊಟ್ಟೋಗತ್ತ ರೈಲ್ ಮುಂದೆ. ಕಲಾವಿದರಿಗೆ ಅದೇ ಹೇಳಿದ್ನಲ್ಲ, ತುಂಬಾ ಅಪ್ಸ್ ಅಂಡ್ ಡೌನ್ಸ್, ತುಂಬಾ ಅಪ್ಸ್ ಅಂಡ್ ಡೌನ್. ಒಂದು ನನ್ನ ಆಸೆ ಏನ್ ಗೊತ್ತಾ, ನನ್ನ ವೈಯಕ್ತಿಕ ಆಸೆ. ನಾನು ಆಕ್ಟ್ ಮಾಡ್ತಾ ಮಾಡ್ತಾ ನನ್ನ ಪ್ರಾಣ ಹೋಗುತ್ತೆ. ಅದೇ ಅಂದ್ರಲ್ಲ ನೀವು 3 ತಿಂಗಳಿಂದ ಮನೇಲಿದ್ದೀನಿ, ಬೇರೆ ಯಾವ್ದು ಪ್ರಾಜೆಕ್ಟ್ಗಳು ಬರ್ಲಿಲ್ವಾ ಸರ್? ಅಂದ್ರೆ ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ಮಾತಾಡ್ತಾರೆ. ಅಂದ್ರೆ ಕಲಾವಿದ್ರನ್ನ ಲಿಟ್ರಲಿ ದೇ ಹ್ಯಾವ್ ಟೇಕನ್ ಎವ್ರಿ ಆರ್ಟಿಸ್ಟ್ ಫಾರ್ ಗ್ರಾಂಟೆಡ್. ನಾವು ಕರೆದಾಗ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ, ಅದು ಹೌದು ಅಂತ ಆಗಿದೆ. ಸರ್, ನಾನು ಈ ಮಾತಿಗೆ ಹೇಳ್ತೀನಿ, ನಿಮ್ದು ನೈಟ್ ಶೂಟ್ ಇರುತ್ತೆ, ನೀವು ಮಾರ್ನಿಂಗ್ 6:30ಗೆ ಹೋಗಿ ಮೇಕಪ್ ಹಾಕೊಂಡು ಕುತ್ಕೋಬೇಕು. ಅದೊಂಥರ ಹಿಂಸೆ ಅನ್ನಿಸ್ತಾ ಇರ್ಲಿಲ್ಲ ಸರ್ ನಿಮ್ಗೆ? ಬಟ್ ಏನು ಮಾಡಕ್ಕಾಗಲ್ಲ, ನಾವೇ ಆಯ್ಕೆ ಮಾಡ್ಕೊಂಡ್ರು. ಇದೆಲ್ಲದ್ರ ಹಿಂದೆ ತಪ್ಪು ಒಪ್ಪು ಇದ್ದಿದೆ ಸರ್. ಹೆಂಗೆ ಸರ್ ಇದು ಉಗಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ? ಅದೇ ಅನಿವಾರ್ಯವಾಗಿ ಮಾಡ್ಲೇಬೇಕು ಅದನ್ನ. ನೀವು ಆಟಿಟ್ಯೂಡ್ ತೋರಿಸಿದ್ರೆ ಅಥವಾ ಬೇರೆ ಏನೋ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ, ಕೂಗಾಡಿದ್ರೆ ಸೆಟ್ ಅಲ್ಲಿ, ಅದು ಆ ಸೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗೋದಕ್ಕಿಂತ ಹೆಚ್ಚಾಗಿ ಬೇರೆ ಎಲ್ಲ ಸೆಟ್ಗಳಲ್ಲಿ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಒಂದೊಂದು ಪಾತ್ರ ಒಂದೊಂದು ಬಿಳಲಾಗ್ತಾ ಹೋಗುತ್ತೆ. ಆಮೇಲೆ ಇಡೀ ಸಿನಿಮಾದಲ್ಲಿ ಆ ಕಾಸ್ಟ್ಯೂಮ್ ಇಲ್ಲ, ಓಕೆ, ಎಲ್ರಿಗೂ ಒಂದೊಂದು ಲಂಗೋಟಿ. GVR ಅವ್ರ ಮಗಳು ಕಲ್ಪನಾ ಅಂತಿದ್ರು, ಅವರು ಎಲ್ರಿಗೂ ಒಂದೊಂದು ಬಟ್ಟೆ ತಗೊಂಡ್ಕೊಟ್ರು. ಏನಿದು ಕೋಪಿನಾ ಹಾಕೋಬೇಕು ನೀವೆಲ್ಲರೂ? ಏನ್ ತಮಾಷೆ ಮಾಡ್ತೀರಾ? ಲಂಗೋಟಿ ಹಾಕೊಂಡು ಆಕ್ಟ್ ಮಾಡಕ್ಕಾಗತ್ತಾ? ನಾವೆಲ್ಲ ಲಂಗೋಟಿನೇ ಕಾಸ್ಟ್ಯೂಮು ಅಂದ್ರು ಅವರು. ಒಂದಿನ ಹಂಗ್ ಮಾಡಿದ್ವಿ. 2ನೇ ದಿನ ಅಯ್ಯ ಪಂಚನು ಬೇಡ ಏನು ಬೇಡ ಹೋಗದ್, ಎಲ್ಲ ಲಂಗೋಟಿ ಹಾಕೊಂಡೆ. ತುಂಬಾ ಅವಮಾನಗಳನ್ನ ಎದುರಿಸಿದ್ರ ಸರ್, ರಿಜೆಕ್ಷನ್ಗಳನ್ನ ನೋಡಿದೀರ ಸರ್ ನೀವು? ರೀಸೆಂಟ್ ಆಗಿ ಒಂದು ಅನುಭವಿಸ್ತೇನೆ. ಓಕೆ, ಒಂದು 3 months ಬ್ಯಾಕ್ ನಾವು ಅಮೆರಿಕಾಗ ಹೋಗಿ, ರಿಜೆಕ್ಷನ್ ಆಗ್ಲಿಲ್ಲ, ನಾವು ಅಮೆರಿಕಾಗ ಹೋಗಿದ್ವಿ ನಾಟಕ ಮಾಡಕ್ಕೆ. ಅಮೆರಿಕಾಯಿಂದ ಬಂದ್ವಿ. ಬರಕ್ ಮುಂಚೆ, ಅಮೆರಿಕಾಗ ಹೋಗೋದಕ್ ಮುಂಚೆ ಇಲ್ಲಿ ಒಂದು ಚಾನೆಲ್ಗೆ ನನ್ನನ್ನ ಕರೆದು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು. ಓಕೆ, ಲುಕ್ ಟೆಸ್ಟ್ ಅಲ್ಲಿ ಆಯ್ತು, ಎಲ್ಲ ಪೇಮೆಂಟ್ ಮಾತಾಡಿದ್ರು, ಎಲ್ಲ ಆಯ್ತು. ಅದಾದ್ಮೇಲೆ ಇನ್ನೊಂದು ಚಾನೆಲ್ನವರು ನನ್ನನ್ನ ಕ್ಯಾಸ್ಟ್ ಮಾಡಿದ್ರು. ಅದು ಒಂದು ಮೇಜರ್ ರೋಲ್, ಇದು ಒಂದು ಮೇಜರ್ ರೋಲ್, ಎರಡು ಮೇಜರ್ ರೋಲ್. ಬಟ್ ಇದು ಏನಂದ್ರೆ ಫಸ್ಟ್ ಹೋಗಿದ್ದು ಕನ್ನಡ ಅಂಡ್ ತೆಲುಗು. ಓಕೆ, ನಾನು ಫಸ್ಟ್ ಲುಕ್ ಟೆಸ್ಟ್ ಕೊಟ್ಟಿದ್ದು ಕನ್ನಡ ಅಂಡ್ ತೆಲುಗು. ನಾನು ಅಲ್ಲೂ ಲುಕ್ ಟೆಸ್ಟ್ ಕೊಟ್ಟಿದ್ದೀನಿ ಅಂತ ಇವ್ರಿಗೆ ಹೇಳಿರ್ಲಿಲ್ಲ, ಇನ್ನೊಂದು ಚಾನೆಲ್ ಅವ್ರಿಗೆ ಹೇಳಿರ್ಲಿಲ್ಲ. ಇವ್ರೇನ್ ಮಾಡ್ಬಿಟ್ರು, ಸರ್ ನಮ್ದು ಶೂಟಿಂಗ್ ಶುರು ಮಾಡ್ಬಿಡ್ತೀವಿ, ನಾವು ನಾಳೆಯಿಂದ ಶುರು ಮಾಡ್ಬಿಡ್ತೀವಿ. ಸರಿ, ಎಷ್ಟ್ ದಿವಸ ಬರುತ್ತೆ ಸರ್? ಬಿಗಿನಿಂಗ್ ಒಂದು 10 ದಿವಸ ಬರುತ್ತೆ ಅಂತ ಇವ್ರು ಹೇಳಿದ್ರು. ಅವ್ರಿಗೆ ಫೋನ್ ಮಾಡಿದೆ, ಸರ್ ಕನ್ನಡ ತೆಲುಗು 2 ಅಲ್ವಾ, ನಾವು ಶುರು ಮಾಡ್ಬಿಡ್ತೀವಿ ನೆಕ್ಸ್ಟ್ ವೀಕ್ ಇಂದ, ಎಷ್ಟ್ ದಿವಸ ಬರುತ್ತೆ ಅಂದ್ರೆ, ಸರ್ ನಮಗೂ ಒಂದು 15-20 ದಿವಸ ಬೇಕು ಬಿಗಿನಿಂಗು, ಯಾಕಂದ್ರೆ ಅದು ಮೇಜರ್ ಕ್ಯಾರೆಕ್ಟರ್. ಅಲ್ಲಿ 20 ದಿವಸ ಬೇಕು, ಇಲ್ಲಿ 10 ದಿವಸ ಬೇಕು, ಇಬ್ಬರಿಗೂ ಒಂದೇ ಡೇಟ್ ಬೇಕು ಅಂದ್ರೆ ನಾನು ಏನ್ ಮಾಡ್ಲಿ? ತುಂಬಾ ಯೋಚನೆ ಮಾಡಿದೆ. ಈ ಪ್ರೊಡ್ಯೂಸರ್ ಹತ್ರ, ಈ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಮಾತಾಡಿದೆ, ಅವ್ರ ಹತ್ರ ಮಾತಾಡಿದೆ, ಎಲ್ಲ ಆಯ್ತು. ಅದಾದ್ಮೇಲೆ ಇವ್ರಿಗೆ ಹೇಳಿದೆ, ಇಷ್ಟು ವರ್ಷ ನಾನು ಕನ್ನಡ ಆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ, ತೆಲುಗು ಮಾಡ್ಬೇಕು ಅನ್ನೋ ಆಸೆ ಇದೆ, ನೀವೇನು ತಪ್ಪು ತಿಳ್ಕೊಬೇಡಿ, ನಾನು ಅದನ್ನ ಮಾಡ್ತೀನಿ. ಇವರು ಕೋಪ ಬಂತು, ಸಹಜ ಅದು, ಇರಿಟೇಟ್ ಆಯ್ತು. ಆಯ್ತಣ್ಣ ಮಾಡ್ಕೊಳ್ಳಿ, ನೀವು ಅದನ್ನೇ ಮಾಡ್ಕೊಳ್ಳಿ ಅಂತ. ನಾಳೆ ಶೂಟಿಂಗ್ ಇದು, ಅದು ಮುಂದಿನ ವಾರ. ಫೋನ್ ಕಟ್ ಮಾಡಿದ್ರು, ದಿನ ಬ್ರೇಕ್ ಮಾಡಿದ್ರು, ಇನ್ಯಾರೋ ಒಬ್ಬರನ್ನ ಹಾಕೊಂಡ್ರು, ಶೂಟಿಂಗ್ ಶುರು ಮಾಡಿದ್ರು. ಅವರು
ನನಗೆ ಯಾರ್ದೋ ಮೂಲಕ ಗೊತ್ತಾಯ್ತು ಶೂಟಿಂಗ್ ಶುರುವಾಗಿದೆ ಅವ್ರದ್ದು ಅಂತ. ಫೋನ್ ಮಾಡಿದ್ರೆ ಸರ್ ನೀವಿಲ್ಲ ಸರ್ ಅಂದ್ರು. ನನ್ಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಈವನ್ ಟುಡೇ ಐ ಆಮ್ ರಿಪೆಂಟಿಂಗ್ ಫಾರ್ ದಟ್. ತಪ್ಪು ಮಾಡ್ಬಿಟ್ಟೆ ನಾನು ಅಂತ. ಈವನ್ ಟುಡೇ ನೀವಿಲ್ಲ ಸರ್ ಅಂದ್ರು. ಯಾರು ಬೇರೆಯವ್ರನ್ನ ಹಾಕೊಂಡು ಮಾಡ್ತಿದ್ದಾರೆ ಕನ್ನಡ ಅಂಡ್ ತೆಲುಗು. ಇವ್ರಿಗೆ ಫೋನ್ ಮಾಡಿದ್ರೆ ಅಣ್ಣ ನಾವು ಅಕಸ್ಮಾತ್ ಮುಂದೆ ರೀಪ್ಲೇಸ್ ಮಾಡಿದ್ರು ನಿಮ್ಮನ್ನ ಹಾಕೊಳ್ಳಲ್ಲ ಅಂದ್ರು. ಇಷ್ಟು ವರ್ಷದ ಅನುಭವ 0 ಅನ್ನಿಸ್ಬಿಡ್ತು ನನಗೆ, ಶೂನ್ಯ ಅನ್ನಿಸ್ಬಿಡ್ತು. ಯಾಕೆ ತಪ್ಪು ಮಾಡ್ಬಿಟ್ಟೆ ನಾನು? ಒಂದು ತಪ್ಪು, ಒಂದು ರಾಂಗ್ ಡಿಸಿಷನ್ ಹೋಯ್ತು. ಅದು ಅದು ಹೊಸ ಚಾನಲ್, ಬಟ್ ಹಳೆ ಪ್ರೊಡ್ಯೂಸರ್, ಅದ್ಭುತ ಪ್ರೊಡ್ಯೂಸರ್, ಬಹಳ ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಟೀಮು. ಬಟ್ ನಾನು ಐ ಲಾಸ್ಟ್ ಇಟ್. ಕೊಟ್ಟೋಯ್ತು ರೈಲು, ಒಂದು 100 ಸ್ಟೇಷನ್ ಮುಂದೆ ಕೊಟ್ಟೋಗಿದೆ. ನಾನು ಅಲ್ಲಿ ಬಂದು ಹತ್ಕೋತೀನಿ ಅಂದ್ರೆ ಸಾಧ್ಯನೇ ಇಲ್ಲ ರೈಲ್ ಹಿಡ್ಕೊಳಕ್ಕೆ. ಹೊಟ್ಟೋಗತ್ತ ರೈಲ್ ಮುಂದಕ್ಕೆ. ನಾನು ಕಳ್ಕೊಂಡೆ ಆಪರ್ಚುನಿಟಿ. ಬಟ್ ಅವ್ರು ಯಾಕೆ ನಿಮಗೆ ಮತ್ತೆ ಕಾಲ್ ಮಾಡ್ಲಿಲ್ಲ ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಲಿಲ್ವಾ ಸರ್ ನೀವು? ಅವರು ಕಾರಣ ಹೇಳಲ್ಲ. ಈಗ ನಾನ್ ಕೇಳಿದ್ರು ಅವ್ರನ್ನ, ಯಾಕೆ ಫೋನ್ ಮಾಡ್ಲಿಲ್ಲ, ನನ್ನನ್ನು ಯಾಕೆ ಚೇಂಜ್ ಮಾಡಿದ್ರಿ, ನನ್ನನ್ನು ಯಾಕೆ ಬಿಟ್ರಿ ಅಂದ್ರೆ ಅವ್ರು 1000 ಕಾರಣ ಹೇಳ್ತಾರೆ. ಫೈನಲ್ ಆಗಿ ಏನ್ ಹೇಳ್ತಾರೆ ಅವರು? ಸರ್ ಚಾನಲ್ ಅವ್ರು ಒಪ್ಲಿಲ್ಲ ಅಂತಾರೆ. ಬಟ್ ಫಸ್ಟ್ ಚಾನಲ್ ಅವ್ರು ಒಪ್ಪಿರ್ತಾರೆ, ಆಮೇಲೆ ಇದಕ್ಕಿದಂಗೆ ಒಪ್ಪಲ್ಲ. ಹೆಂಗಿದು? ಆಮೇಲೆ ನಾನೇ ಸಮಾಧಾನ ಮಾಡ್ಕೊಂಡೆ. ಮೋಸ್ಟ್ಲಿ ನನ್ನ ಪೇಮೆಂಟ್ ಅವ್ರಿಗೆ ಕೊಡಕ್ ಆಗಲ್ಲ ಅಂತ ಇರ್ಬೋದು. ಏನ ಕಾರಣಗಳು 100 ಇರುತ್ತೆ. ಬಟ್ ಒಟ್ಟಲ್ಲಿ ಹೋಯ್ತು, 2 ಪ್ರಾಜೆಕ್ಟ್ ಹೋಯ್ತು. ಅದು ಹೋಯ್ತು, ಇದು ಹೋಯ್ತು. ಈಗ ಕಳೆದ 3 ತಿಂಗಳಿಂದ ನಿರಂತರವಾಗಿ ಮನೇಲಿದ್ದೀನಿ, ನೋ ವರ್ಕ್. ಕಲಾವಿದರಿಗೆ ಅದೇ ಹೇಳಿದ್ನಲ್ಲ, ತುಂಬಾ ಅಪ್ಸ್ ಅಂಡ್ ಡೌನ್ಸ್. ಬಟ್ ಬಂದಾಗ ಅದು ಯಾವ್ದಾದ್ರೂ ಆಗ್ಲಿ, ಸಣ್ಣ ಪಾತ್ರನೋ ದೊಡ್ಡ ಪಾತ್ರನೋ ಯಾವ್ದಾದ್ರೂ ಆಯ್ತು, ಮಾಡ್ಬೇಕಷ್ಟೇ. ಬಟ್ ಒಂದು ನನ್ನ ಆಸೆ ಏನ್ ಗೊತ್ತಾ, ನನ್ನ ವೈಯಕ್ತಿಕ ಆಸೆ, ನಾನು ಆಕ್ಟ್ ಮಾಡ್ತಾ ನನ್ನ ಪ್ರಾಣ ಉಳ್ಬೇಕು ಅಂತ. ಅಷ್ಟು ಪ್ರೀತಿಸ್ತೀನಿ ನಾನು ಆಕ್ಟಿಂಗ್ ಅನ್ನು. ನನ್ಗೆ ಒಂಥರ ಅದು ನಾನು ನಿಮ್ಗೆ ಹೇಳ್ಕೊಂಡ್ರೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಬಟ್ ಅದು ಸತ್ಯ. ನಾನು ಆಕ್ಟ್ ಮಾಡ್ತಾ ಇರ್ಬೇಕು, ಹಂಗೆ ಕಣ್ಮುಚ್ಕೊಂಡ್ಬಿಡ್ಬೇಕು. ಅದೊಂದೇ ನನ್ನ ಜೀವನದ ಬಹಳ ದೊಡ್ಡ ಆಕಾಂಕ್ಷೆ, ಆಸೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅದೇ ಅಂದ್ರಲ್ಲ ನೀವು 3 ತಿಂಗಳಿಂದ ಮನೇಲಿದ್ದೀನಿ. ಬೇರೆ ಯಾವ್ದು ಪ್ರಾಜೆಕ್ಟ್ಗಳು ಬರ್ಲಿಲ್ವಾ ಸರ್? ಬಂತು ಇನ್ನೊಂದು ಅಂತ. ಬೆಳಿಗ್ಗೆ 10 ಗಂಟೆಗೆ ಒಬ್ರು ಫೋನ್ ಮಾಡಿದ್ರು, ಹೋದ್ವಾರ. ಸರ್ ಫ್ರೀ ಇದ್ದೀರಾ, ಇದ್ರದ್ದೊಂದು ಸೀರಿಯಲ್ಗೆ ಒಂದು ಪಾತ್ರ ಇದೆ, ಮಾಡ್ಬೇಕು. ಮಾಡ್ತೀವಿ. ಯಾವತ್ತು ಶೂಟಿಂಗ್? ಹೇಗ್ ಎಷ್ಟು ದಿವಸ ಬರುತ್ತೆ ಸರ್? ಒಂದು 6-7 ದಿನ ಬರುತ್ತೆ ತಿಂಗಳಿಗೆ. ಓಕೆ. ಯಾವತ್ತು ಶೂಟಿಂಗ್? ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅಂದ್ರು. ನಕ್ಬಿಟ್ಟೆ ನಾನು. ರೀ, ನನ್ನ ಏನ್ ಒನ್ ಡೇ ಆರ್ಟಿಸ್ಟ್ ಅನ್ಕೊಂಡಿದೀರಾ ನೀವು? ಮಧ್ಯಾಹ್ನ ಶೂಟಿಂಗ್ ಬೆಳಿಗ್ಗೆ ಫೋನ್ ಮಾಡ್ತಿದ್ದೀರಲ್ರಿ, ಸ್ವಲ್ಪ ಪ್ಲಾನಿಂಗ್ ಮಾಡ್ಬೇಕಲ್ವಾ? ಇಲ್ಲ ಸರ್, ಸ್ಕ್ರೀನ್ ಪ್ಲೇ ಬಂದಿದ್ದು ಇವಾಗ ಬಂತು ಅಂದ್ರು. ಅಂದ್ರೆ ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ಮಾತಾಡ್ತಾರೆ. ಅಂದ್ರೆ ಕಲಾವಿದ್ರನ್ನ ಲಿಟ್ರಲಿ ದೇ ಹ್ಯಾವ್ ಟೇಕನ್ ಎವ್ರಿ ಆರ್ಟಿಸ್ಟ್ ಫಾರ್ ಗ್ರಾಂಟೆಡ್. ನಾವು ಕರೆದಾಗ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ ಅಂತ ಆಗಿದೆ. ಇಲ್ಲಿ ಅನುಭವ, ಹೆಸರು ಇನ್ಯಾವುದು ಇಲ್ಲ. ಇನ್ನೊಂದಷ್ಟು ಜನ ಹೆಂಗಂದ್ರೆ ನಾವು ದುಡ್ಡು ಕೊಡ್ತೀವಿ, ಮಾಡ್ಬಿಟ್ಟು ಹೋಗ್ಲಿ ಅಷ್ಟೇ. ಈಗ ಸುಮಾರು ಜನ ಬೆಳಿಗ್ಗೆ ನಮ್ ಡೇಟ್ ತಗೊಂಡಿರ್ತಾರೆ, ಬೆಳಿಗ್ಗೆ ಕರೀತಾರೆ, ಹೋಗೋದು, ಬೆಳಿಗ್ಗೆ ಒಂದ್ ಸೀನ್ ಮಾಡ್ತಾರೆ, ಸುಮ್ಮನೆ ಕೂಡ್ಸೋದು, ಸಾಯಂಕಾಲ 6 ಗಂಟೆಗೆ. ಯಾಕೆ ಕೇಳಿದ್ರೆ ನಮ್ ಡೇಟ್ ಅಲ್ವೇನ್ರಿ, ಕೂತಿರ್ತಾರೆ ಬಿಡ್ರಿ. ಇವೆಲ್ಲ ಇರುತ್ತೆ. ಅಂಡ್ ಈ ಎಲ್ಲವನ್ನ ಸಹಿಸ್ಕೊಂಡು ಆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಬದುಕನ್ನು ಸಾಗಿಸ್ಕೊಂಡು ಹೋಗ್ಬೇಕು. ಖಂಡಿತ ಸರ್, ನಾನು ಈ ಮಾತಿಗೆ ಹೇಳ್ತೀನಿ, ನಿಮ್ದು ನೈಟ್ ಶೂಟ್ ಇರುತ್ತೆ, ನೀವು ಮಾರ್ನಿಂಗ್ 6:30ಗೆ ಹೋಗಿ ಮೇಕಪ್ ಹಾಕೊಂಡ್ ಕುತ್ಕೋಬೇಕು. ಅದೊಂಥರ ಹಿಂಸೆ ಅನ್ನಿಸ್ತಾ ಇರ್ಲಿಲ್ವಾ ಸರ್ ನಿಮ್ಗೆ? ಬಟ್ ಏನು ಮಾಡಕ್ಕಾಗಲ್ಲ, ನಾವೇ ಆಯ್ಕೆ ಮಾಡ್ಕೊಂಡಿರೋ ಪ್ರೊಫೆಷನ್. ಸೊ ಇದನ್ನ ಕಂಪ್ಲೇಂಟ್ ಅಂತ ಹೇಳಕ್ ಆಗೋದೇ ಇಲ್ಲ. ಬಟ್ ಕೆಲವರು ಗಲಾಟೆ ಮಾಡ್ತಾರೆ, ಬಟ್ ಕೆಲವರು ಆಮೇಲೆ ಗಲಾಟೆ ಮಾಡಿದ್ರು ಏನು ಪ್ರಯೋಜನ ಆಗಲ್ಲ. ಅಬ್ಸಲ್ಯೂಟ್ಲಿ ಏನು ಪ್ರಯೋಜನ ಆಗಲ್ಲ. ಯಾಕಂದ್ರೆ ಅವ್ರು ಯಾವಾಗ ಮಾಡ್ಬೇಕು ಅಂತಿರತ್ತೋ ಅವಾಗಲೇ ಮಾಡೋದು. ನಾವು ಸುಮ್ಮನೆ ಗಲಾಟೆ ಮಾಡಿ ಮಾತಾಡಿ ಕೆಟ್ಟೋರಾಗ್ಬೇಕಾಗುತ್ತೆ. ಅದ್ರ ಬದಲು ಆಯ್ತಪ್ಪ ನೀನ್ ಮಾಡ್ದಾಗ ಮಾಡು ಅಂತ ಹೇಳಿ ಮಾಡ್ಕೊಂಡು ಬರೋದು ಹೋಗ್ಬಿಟ್ರೆ. ಎಸ್ ಅದೇ ಸರ್, ಅಪ್ ಅಂಡ್ ಡೌನ್ಸ್ ತುಂಬಾ ಸಿಕ್ಕಾಪಟ್ಟೆ. ನೀವೊಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ ನಾನು ಬೇಸಿಕಲಿ ಐ ಮೀನ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್. ನಾನು ಮುಂಚೆ ಈ ಫೀಲ್ಡ್ಗೆ ಬರಕ್ ಮುಂಚೆ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದೆ, ಆಮೇಲೆ ಬಿಸ್ನೆಸ್ ಮಾಡ್ತಾ ಇದ್ದೆ, ದುಡ್ಡು ಕಳ್ಕೊಂಡೆ. ಅದಾದ್ಮೇಲೆ ಇಲ್ಲಿಗೆ ಬಂದೆ, ಆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ನಡೀತಾ ಇದೆ. 38-39 ವರ್ಷ ಆಗೋಯ್ತು ಈ ಆಕ್ಟಿಂಗ್ ಪ್ರೊಫೆಷನ್ ಅಲ್ಲಿ. ಈಗ ಇನ್ನೇನ್ ಆಲ್ಮೋಸ್ಟ್ ರಿಟೈರ್ಮೆಂಟ್ ಟೈಮ್.
ಬಟ್ ನಮ್ ಕಲಾವಿದರಿಗೆ ಒಂದೇನಂದ್ರೆ ದೇವರ ಆಶೀರ್ವಾದ, ನೋ ರಿಟೈರ್ಮೆಂಟ್. ಆ ಏಜಿನ ಪಾತ್ರ ಬೇಕು ಅಂದಾಗ ಕರೀತಾರೆ, ಹೋಗಿ ಮಾಡ್ಕೊಂಡ್ ಬರೋದು. ಬಟ್ ಏನಂದ್ರೆ ಎಲ್ಲವನ್ನ ಸಹಿಸ್ಕೊಂಡು, ಎಲ್ಲರನ್ನ ಸಹಿಸ್ಕೊಂಡು ನಗ್ನಗ್ತಾ ಪ್ರತಿಯೊಬ್ಬರ ಜೊತೆನು ಹೆಜ್ಜೆ ಹಾಕೋದಿದೆಯಲ್ಲ, ಅದು ಎ ಬಿಗ್ ಚಾಲೆಂಜ್, ವೆರಿ ಬಿಗ್ ಚಾಲೆಂಜ್. ಎಸ್ ಸರ್, ಅದೇ ಹೇಳಿದ್ರಲ್ಲ 38-39 ಇಯರ್ಸ್ ಆಯ್ತು. ಇದೆಲ್ಲದ್ರ ಹಿಂದೆ ತಪ್ಪು ಒಪ್ಪು ಇದ್ದಿದೆ ಸರ್, ಹೆಂಗೆ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ? ಅದೇ ಅನಿವಾರ್ಯವಾಗಿ ಮಾಡ್ಲೇಬೇಕು ಅದನ್ನ. ನೀವು ಆಟಿಟ್ಯೂಡ್ ತೋರಿಸಿದ್ರೆ ಅಥವಾ ಬೇರೆ ಏನೋ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ, ಕೂಗಾಡಿದ್ರೆ ಸೆಟ್ ಅಲ್ಲಿ, ಅದು ಆ ಸೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗೋದಕ್ಕಿಂತ ಹೆಚ್ಚಾಗಿ ಬೇರೆ ಎಲ್ಲ ಸೆಟ್ಗಳಲ್ಲಿ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಅವ್ನಿಗೆ ಮಾತಾಡ್ದ, ಅದು ಆ ಕಲಾವಿದ್ರು ಹಿಂಗ್ ಮಾತಾಡಿದ್ರು, ಆ ಎಮ್ಮ ಹಿಂಗ್ ಮಾತಾಡಿದ್ರು, ಅವ್ರು ಕೂಗಾಡ್ತಾರೆ, ಅವ್ರು ಬೇಡ, ಇವೆಲ್ಲ ಕಡೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದ್ರ ಬದಲು ಕೋಪ ಬಂದ್ರೆ ನಾನೇನ್ ಮಾಡ್ತೀನಿ, ಮನಸ್ಸು ಸ್ವಲ್ಪ ಅಸಮಾಧಾನ ಆದ್ರೆ ಕಾರಲ್ಲಿ ಕೂತ್ಕೊಂಡ್ಬಿಡ್ತೀನಿ, ಯಾರ ಹತ್ರನೂ ಮಾತಾಡೋದು. ಕಾರಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಕಣ್ಣು ಮುಚ್ಕೊಂಡು, ಕೂಲ್ ಆಗುತ್ತೆ. ಆಮೇಲೆ ಬೇಕು ಅಂದ್ರೆ ಇಳಿದ್ ಬರೋದು, ಇಲ್ಲದ್ರೆ ಕಾರಲ್ಲೇ ಕೂತೀವಿ. ಸೊ ಹಾಗೆ ಬದುಕು ನಡ್ಕೊಂಡು ಹೋಗ್ತಾ ಇದೆ. ಎಸ್, ಕಲಾವಿದ್ರು ಅಂದಾದ್ಮೇಲೆ ಅವಮಾನಗಳು ಸಹಜ ಆಗಿರುತ್ತೆ. ಬಟ್ ಎಲ್ರಿಗೂ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಅಲ್ಲ. ಅವಮಾನ ಏನಾಗಲ್ಲ. ಸಿ ಇದನ್ನ ಏನಂದ್ರೆ, ಸಿ ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದೆ, ಒಂದ್ ಸೀರಿಯಲ್ ನವರು ಬಿಟ್ರು, ಇನ್ನೊಂದ್ ಸೀರಿಯಲ್ ನವರು ನಾನೇ ಕಳ್ಕೊಂಡೆ ಅಂತ. ಅದನ್ನ ನಾವು ಅವಮಾನ ಅಂತ ತಗೊಳಕ್ ಆಗಲ್ಲ. ಅದು ಏನಂದ್ರೆ, ಅದು ಓಕೆ, ಆ ಟೈಮಲ್ಲಿ ನನ್ಗಿಲ್ಲ ಅಷ್ಟೇ, ನನಗಿಲ್ಲ, ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಐ ಶುಡ್ ಫೋರ್ಗೋ ಇಟ್, ಬಿಟ್ಬಿಡ್ಬೇಕು, ಹೊಸದಕ್ಕೆ ಅನ್ವೇಷಣೆ ಮಾಡ್ಬೇಕು. ಬಟ್ ಒಂದ್ ಹಂತ ಆದ್ಮೇಲೆ ಏನಾಗ್ಬಿಡತ್ತೆ, ನಾವ್ ಯಾರಿಗೂ ಫೋನ್ ಮಾಡಿ ನಾನು ಫ್ರೀ ಇದೀನಿ, ನಂಗೊಂದು ರೋಲ್ ಕೊಡಿ ಅಂತ ಕೇಳಕ್ ಆಗಲ್ಲ. ಸೊ ಅವ್ರಾಗವ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋರ್ಗು ನಾವು ಕಾಯ್ಕೊಂಡಿರ್ಬೇಕು. ಸೊ ಆ ಟೈಮ್ ಬರುತ್ತೆ. ಏನಂದ್ರೆ ಚಕ್ರ ಸುತ್ತಾ ಇರುತ್ತಲ್ವಾ, ಇವತ್ ನಾನು ಇಲ್ಲಿದ್ದೀನಿ, ನಾಳೆ ಇಲ್ಲಿ ಬರ್ತೀನಿ, ನಾಡಿದ್ದು ಇಲ್ಲಿ ಹೋಗ್ತೀನಿ, ಮತ್ತೆ ಇಲ್ಲಿಗೆ ಬರ್ತೀನಿ. ಅದೇ ಲೈಫ್. ನನ್ಗೊಬ್ಬನಿಗೆ ಅಲ್ಲ, ಕಲಾವಿದನ್ಗೂ ಮಾತ್ರ ಅಲ್ಲ, ಎನಿಬಡಿ ಫಾರ್ ದಟ್ ಮ್ಯಾಟರ್. ಈ ಒಂದು ಸರ್ಕಲ್ ಅನ್ನ ಕಂಪ್ಲೀಟ್ ಮಾಡದೆ ಹೋದ್ರೆ ಜೀವನ ಕಂಪ್ಲೀಟ್ ಆಗಲ್ಲ. ಈಗಿನ ಜನರೇಷನ್ ಹೆಂಗಾಗಿದೆ ಅಂದ್ರೆ ಸರ್, ನಾವು ಸರಿ ಇದ್ರು ಮಾತಾಡ್ತಾರೆ, ಸರಿ ಇಲ್ಲ ಅಂದ್ರೂ ಮಾತಾಡ್ತಾರೆ. ಪಾಸಿಟಿವ್ ನೆಗೆಟಿವ್ ನ ಸರ್ ನೀವ್ ಹೇಗ್ ತಗೋತೀರಾ ಅಂತ? ನೆಗೆಟಿವ್ ನ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಪಾಸಿಟಿವ್ ಹೇಳಿದಾಗ ನಾವ್ ಎಷ್ಟು ಸ್ಪೋರ್ಟಿವ್ ಆಗಿ ತಗೋತೀವಿ. ನನ್ನ ಬಗ್ಗೆ ಯಾರಾದ್ರೂ ಒಬ್ರು ಪಾಸಿಟಿವ್ ಆಗಿ ಹೇಳಿದಾಗ ಎಷ್ಟು ಸ್ಪೋರ್ಟಿವ್ ಆಗಿ ತಗೋತೀವಿ, ನೆಗೆಟಿವ್ ಹೇಳಿದಾಗ ಅಷ್ಟು ಸ್ಪೋರ್ಟಿವ್ ಆಗಿ ತಗೊಳಕ್ ಆಗದೆ ಇರ್ಬೋದು. ಆದ್ರೆ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಅದನ್ನು ಸ್ವಲ್ಪ ಹಾರಿಕೆ ಅಂದ್ರೆ ತೀರಾ ಮನಸ್ಸಿಗೆ ತಗೊಳ್ಳದೆ ಆಯ್ತು ಬಿಡಪ್ಪ ಅನ್ಕೊಂಡು ಮುಂದಕ್ಕೆ ಹೋದ್ರೆ ಬದುಕಬಹುದು, ಇಲ್ದೆ ಹೋದ್ರೆ ಕಷ್ಟ ಆಗ್ತದೆ. ಆಮೇಲೆ ಇಲ್ಲಿ ಬಹಳ ಸುಲಭವಾಗಿ ಟಾರ್ಗೆಟ್ ಮಾಡ್ಬಿಡ್ತಾರೆ. ಟಾರ್ಗೆಟ್ ಮಾಡಿದಾಗ ಕಷ್ಟ ಆಗುತ್ತೆ. ಇಲ್ದೆ ಹೋದ್ರೆ ನಗ್ನಗ್ತಾ ಖುಷಿಯಾಗಿ ಕಾಲು ಎಳ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಹೋದ್ರೆ ಓಕೆ. ಆಮೇಲೆ ಇದು ಈ ಇಂಡಸ್ಟ್ರಿಯಲ್ಲಿ ಇರುವ, ಇನ್ಕ್ಲೂಡಿಂಗ್ ನೀವಿರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಸೌಂಡ್ ರೆಕಾರ್ಡಿಸ್ಟ್ ಇರ್ಬೋದು, ಕಲಾವಿದ್ರು ಇರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ರು ಅನುಭವಿಸುವಂತಹ ಸಂದರ್ಭಗಳು. ಹೌದು ಸರ್, ನಿಮ್ಮನ್ನ ಕುಗ್ಸಿದಂತದ್ದು ಏನಾದ್ರೂ ಇದೆಯಾ ಸರ್? ಯಾವ್ದಾದ್ರು ಮಾತಾಗಿರ್ಬೋದು, ಯಾವ್ದಾದ್ರು ಘಟನೆ ಆಗಿರ್ಬೋದು, ಕುಗ್ಸಿದ್ದೆ? 4 ದಿವಸ ಒಂದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅಲ್ಲಿ ನಿಮಗೂ ಗೊತ್ತಿರೋ ಹಾಗೆ ನಿಮ್ಮನ್ನ ಅವಾಯ್ಡ್ ಮಾಡಿ ಶೂಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕಿಂತ ಕುಗ್ಗುವಂತಹ ಪರಿಸ್ಥಿತಿ ಇದೆಯಾ? ವಿ ಕಾಂಟ್ ಇವನ್ ಇಮ್ಯಾಜಿನ್ ದಟ್. ಅದಕ್ಕಿಂತ ದೊಡ್ಡ ಹೊಡೆತ ನಡೀತಾ ಇದೆ. ಶೂಟಿಂಗು ಗೊತ್ತು, ಶೂಟಿಂಗ್ ನಡೀತಿದೆ ಅಂತ ನನ್ನ ಪಾತ್ರನ ಅವಾಯ್ಡ್ ಮಾಡಿದ್ದಾರೆ. ನನ್ನ ಡೈಲಾಗ್ ಅನ್ನೆಲ್ಲ ಬೇರೆಯವ್ರು ಕೊಟ್ಟಿದ್ದಾರೆ. ಸ್ಕ್ರಿಪ್ಟ್ ಅಲ್ಲಿ ಅಂದ್ರೆ ಚಾನೆಲ್ನವ್ರಿಗಾಗ್ಲಿ ಅಥವಾ ಇವ್ರಿಗಾಗ್ಲಿ, ಕಥೆಗಾರರಿಗಾಗ್ಲಿ ಇವ್ರನ್ನ ಅವಾಯ್ಡ್ ಮಾಡಿ ಬರೀರಿ ಅಂತ ಹೇಳಿಲ್ಲ. ಇವ್ರು ಸ್ವಯಂ ಇದಾಗಿ ಅವಾಯ್ಡ್ ಮಾಡ್ಬಿಟ್ಟಿದ್ದಾರೆ. ಸೊ ಇದಕ್ಕಿಂತ ಹೊಡ್ತಾ ಬೇಕಾ? ಇಟ್ ಈಸ್ ಇಂಪಾಸಿಬಲ್ ಟು ಡೈಜೆಸ್ಟ್, ಬಟ್ ಐ ಹ್ಯಾವ್ ಟು ಟೇಕ್ ಇಟ್, ನೋ ಅದರ್ ವೇ. ಆ ರೀತಿ ಇರ್ಬೇಕು ಸರ್. ನಿರ್ಮಾಪಕರಿಗೆ ಜೋರಾಗಿ ಎದುರು ನಿಂತು ಮಾತಾಡಕ್ಕಾಗಲ್ಲ, ನಿರ್ದೇಶಕರಿಗೆ ಮಾತಾಡಕ್ಕಾಗಲ್ಲ, ಚಾನೆಲ್ನವ್ರನ್ನ ಕ್ವಶನ್ ಮಾಡಕ್ಕಾಗಲ್ಲ. ಸೊ ಹೀಗಿರುವಾಗ ನೋವಾಗ್ಲಿ ನಲಿವಾಗ್ಲಿ ನಾವೇ ಒಬ್ರೇ ಅನುಭವಿಸ್ಬೇಕು ಅಷ್ಟೇ. ಖಂಡಿತವಾಗ್ಲು ಸರ್. ಇದೆಲ್ಲದರ ನಡುವೆ ನಿಮಗೆ ಯಾವತ್ತಾರು ಅನ್ಸಿತ್ತ ಸರ್, ಬೇಡ ಇದು ಬಿಟ್ಟು ಹೋಗ್ಬಿಡೋಣ ಮನೆ ಕಡೆ, ಬೇಡ ಇದೆ ಈ ಇಂಡಸ್ಟ್ರಿನೇ ಬೇಡ ಅನ್ನುವಂಥದ್ದು ಯಾವಾಗಾದ್ರೂ ಅನ್ಸಿತ್ತ ಸರ್ ನಿಮ್ಗೆ? ನನಗೆ ಅಭಿನಯದಲ್ಲಿ ವಿಪರೀತ ಆಸೆ ಇರೋದ್ರಿಂದ ಯಾವತ್ತೂ ಹಾಗೆ ಅನ್ಸಿಲ್ಲ. ನೀವು ಈ ರಾತ್ರಿ 2 ಗಂಟೆಗೆ ನನ್ನನ್ನು ಎಬ್ಬಿಸ್ಬಿಟ್ಟು
ಒಂದ್ ಡೈಲಾಗ್ ಕೊಟ್ಬಿಟ್ಟಿದೀನಿ ಹೇಳು ಅಂದ್ರೆ ಹ್ಮ್. ಬಹಳ ಸಂತೋಷವಾಗಿ ಹೇಳ್ತೀನಿ. ಹ್ಮ್. ಸೊ ಅದು ನೋ ರಿಪೆಂಟೆನ್ಸ್ ಫಾರ್ ದಟ್. ಹ್ಮ್. ಅದ್ ನಾನು ಈ ಪ್ರೊಫೆಷನ್ ಬಂದಿದ್ದಕ್ಕಾಗ್ಲಿ ಹ್ಮ್. ಅಥವಾ ನನಗೆ ಈ ತರದ್ದೆಲ್ಲ ಒಂದಷ್ಟು ಹಲವಾರು ಸಂದರ್ಭಗಳಲ್ಲಿ ಆಗಿರೋದಕ್ಕಾಗ್ಲಿ ನೋ ರಿಪೆಂಟೆನ್ಸ್. ಹ್ಮ್. ಲೈಫ್ ಇಸ್ ಗೋಯಿಂಗ್, ಲೆಟ್ ಇಟ್ ಗೋ ಅಂತ. ಎಸ್ ಸರ್. ಎಷ್ಟೋ ಪಾತ್ರಗಳನ್ನ ಮಾಡಿದಿರ ಸರ್, ನಿಮ್ಮ ಮನ್ಸಲ್ಲಿ ನಾಟಿರುವಂತದ್ದು, ನಿಮ್ ಮನ್ಸಲ್ಲೇ ಉಳ್ದಿರುವಂತಹ ಪಾತ್ರ ಯಾವುದು ಸರ್ ನಿಮ್ದು? ನಾನು ಆ ಸೇತುರಾಮ್ ಅವ್ರದ್ದು ಮಂಥನ, ಹ್ಮ್. ಬಿ ಸುರೇಶ್ ಅವ್ರದ್ದು ನಾಲ್ಕು ತಂತಿ, ಹ್ಮ್. ಆಮೇಲೆ ಸಿ ಕೈ ಚಂದ್ರು ಅವ್ರದ್ದು ಪಾಪ ಪಾಂಡು, ಹ್ಮ್. ಆಮೇಲೆ ಈ ಶ್ರೀರಸ್ತು ಶುಭಮಸ್ತು ಸುಬ್ಬು ಅವ್ರದ್ದು ಹ್ಮ್. ಇದು ಜುಗ್ಗ ಹ್ಮ್. ಜುಗ್ಗ ಜಗನ್ನಾಥ ಜುಗ್ಗ, ಹೌದು. So ಈ ತರದ್ದು ಹಲವಾರು ಡೈಮೆನ್ಷನ್ಸ್ ಇರುವಂತಹ ಪಾತ್ರಗಳನ್ನ ಮಾಡಿದೀನಿ. ಹ್ಮ್. ಎಲ್ಲವೂ ಇಷ್ಟವಾಗಿದೆ ನನಗೆ. ಹ್ಮ್. ಒಂದೊಂದ್ರಲ್ಲಿ ಒಂದೊಂದು ಶೇಡ್. ಹ್ಮ್. ಆ ಒಂದು ಪಾತ್ರಕ್ಕೂ ಬಹಳ ವಿಭಿನ್ನತೆ ಇದೆ. ಹೌದು. ಸೊ ಹಾಗಾಗಿ ನಾನು ಮಾಡಿರೋ ಎಲ್ಲಾ ಪಾತ್ರಗಳನ್ನು ಎಂಜಾಯ್ ಮಾಡ್ಕೊಂಡು ಮಾಡಿದೀನಿ. ಹ್ಮ್. ಐ ಆಮ್ ವೆರಿ ಹ್ಯಾಪಿ ರಿಗಾರ್ಡಿಂಗ್ ದಟ್. ಎಲ್ಲ ನಿರ್ದೇಶಕರಿಗೆ, ಎಲ್ಲ ಅನ್ನದಾತರು ಅಂದ್ರೆ ನಿರ್ಮಾಪಕರಿಗೆ ನಾನು ಐ ಶುಡ್ ಥ್ಯಾಂಕ್ ಈ ಮೂಲಕ. ಕಾರಣ ಇಷ್ಟೇ, ನನ್ನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಇವನೊಬ್ಬ ಒಳ್ಳೆ ಕಲಾವಿದ ಅಂತ ಹೇಳಿ ಹ್ಮ್. ವಿಭಿನ್ನವಾದ ಪಾತ್ರಗಳನ್ನ ಕೊಟ್ಟು ಆ ಪಾತ್ರಕ್ಕೆ ನ್ಯಾಯ ಒದಗಿಸುವಂತೆ ನನಗೆ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಅದು ಈ ಎಲ್ಲ ನೋವುಗಳು, ಈ ತರದ್ದು ಸನ್ನಿವೇಶಗಳು, ಈ ತರದ ಪಾತ್ರಗಳು ಮಾಡಿದಾಗ ಎಲ್ಲವನ್ನ ಮರೆಸ್ಬಿಡುತ್ತೆ. ಖಂಡಿತ. ಬಿಡೋ ಸಮಥಿಂಗ್ ಇಸ್ ದೇರ್, ಲೆಟ್ ಮಿ ಟ್ರೈ ದಟ್ ಅಂತ ಅನ್ಸುತ್ತೆ. ಹೌದು ಸರ್. ನಾನು ಈಗ ನೀವು ನಟಿಸಿರುವಂತಹ ಹಾಗೂ ನೀವು ಬರೆದಿರುವಂತಹ ಒಂದೊಂದು ಸಿನಿಮಾ ಹೆಸರು ಹೇಳ್ತೀನಿ. ಆ ಸಿನಿಮಾದಲ್ಲಿ ನೀವು ಕಳೆದಂತ ಒಂದು ಸಿಹಿ ಕ್ಷಣ ಆಗಿರ್ಬೋದು, ನೋವಿನ ಕ್ಷಣ ಹಂಚ್ಕೋಬಹುದು ಸರ್. ಮೊದಲನೇದಾಗಿ ರಂಗಿತರಂಗ ಸಿನಿಮಾ ಸರ್. ರಂಗಿತರಂಗ ನಾನು ಆಕ್ಟ್ ಮಾಡಿದ್ದು, ಹಾ. ಅದಂತೂ ಅದ್ಭುತವಾದ ಒಂದು ಅನುಭವ. ಹಾ. ಫಸ್ಟ್ ಸಿನಿಮಾ ಓಪನಿಂಗ್ ಸೀನ್ ನಂದು ಬರುತ್ತೆ. ಹಾ. ಅಲ್ಲಿ ಹೋದೆ ನಾನು, ನೀಟಾಗಿ ಮನೆಯಿಂದ ಸಿನಿಮಾಗೆ ಹೋದೆ. ಹಾ. ಡೈರೆಕ್ಟರ್ ಸರ್ ಅವರು ಹೇಳಕ್ ಹೆಸಿಟೇಟ್ ಮಾಡ್ಕೋತಾ ಇದ್ರು. ಹಾ. ಸರ್ ಒಂದು ವಿಷಯ ಹೇಳ್ಬೇಕು, ತಪ್ಪು ತಿಳ್ಕೊಬೇಡಿ. ಹಾ. ಹೇಳಿ ಸರ್, ಅದಕ್ಕೇನು. ಹಾ. ಸರ್ ಈಗ ನಾನು ಒಂದು ಸೀನ್ ಕಂಪೋಸ್ ಮಾಡಿದೀವಿ, ಸೀನ್ ಶೂಟಿಂಗ್, ಹ್ಮ್. ಹೀರೋಯಿನ್ ಮತ್ತೆ ಇವನು ಬರ್ತಾರೆ, ಹ್ಮ್. ನೀವೊಬ್ಬ ಡಾಕ್ಟರ್, ಹ್ಮ್. ನೀವಲ್ಲಿ ಕೂತಿರ್ತೀರಾ, ಡೈಲಾಗ್ ಆಗ್ತಾ ಆಗ್ತಾ ಹ್ಮ್. ಅವನು ಬರೋನ ಇಮ್ಯಾಜಿನೇಷನ್ ಅಲ್ಲಿ ಹ್ಮ್. ನೀವು ಬರಿ ಮೇಲೆ ಕೂತಿರೋ ತರದ್ದು ಒಂದು ಶಾರ್ಟ್ ತೆಗಿಬೇಕು ಸರ್. ಹಾ. ನೀವು ಬಟ್ಟೆ ಬಿಚ್ಬೋದಾ ಸರ್, ಹಾ. ತಪ್ಪು ತಿಳ್ಕೊಬೇಡಿ ಅಂದ್ರು. ಎಷ್ಟೊತ್ತಿಗೆ ಶೂಟಿಂಗ್ ఉంది ಈಗ್ಲೇ ಸರ್ ಅಂದ್ರು. ಟಕ್ಕನ್ ಬಿಚ್ಬಿಟ್ಟೆ ನಾನು. ಹಾ. ಮಾಡೋಣ ಸರ್ ಅಂದ, ಖುಷಿ ಆಗ್ಬಿಟ್ರು ಅವರು. ಹ್ಮ್. ಆಯ್ತು ಸರ್ ಮಾಡೋಣ ಅಂತ. ಹ್ಮ್. So, ಅದು ಮಾಡಿದ್ವಿ. ದೇವ್ರ ದಯೆ ಸೂಪರ್ ಡೂಪರ್ ಹಿಟ್ ಆಗೋಯ್ತು ಸಿನಿಮಾ. ಖಂಡಿತ ಸಖತ್ ಹಿಟ್ ಈ ಆಯ್ತು. ತರದ್ದು ಅದ್ಭುತವಾದ ಅನುಭವ ಅದು. ಹ್ಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹಾ. ಅದು ದಾಡಿ ಮಹೇಶ್ ಅವ್ರದ್ದು. ಹಾ. ಅದು ಒಂದು ಅದ್ಭುತವಾದಂತಹ ಇದು, ಅದ್ರಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದೆ. ಹ್ಮ್. ಅದು ಚೆನ್ನಾಗಿತ್ತು. ಇಟ್ ವಾಸ್ ಹ್ಮ್. ನೈಸ್. ಮಹೇಶ್ ಅವರು ನನಗೆ ಬಹಳ ಆತ್ಮೀಯರು, ಹ್ಮ್. ಬಹಳ ವರ್ಷಗಳ ಪರಿಚಯ. ಅವರು ಹೇಳಿದ್ರು ಈ ತರದೊಂದು ಇದೆ ಮಾಡು ಅಂತ. ಮಾಡ್ತೀನಿ, ಓಕೆ ಮಾಡಿದೆ. ಎಸ್ ಬಚ್ಚನ್. ಬಚ್ಚನ್ ಅಲ್ಲಿ ಆಕ್ಚುಲ್ ಆಗಿ ನಾನು ಹಾ. ಆಕ್ಟಿಂಗು ಮಾಡಿ ಡಬ್ಬಿಂಗು ಮಾಡಿದ್ದೀನಿ. ಹ್ಮ್. Okay. ನಾನು ಆಕ್ಟಿಂಗ್ ಮಾಡಿದೆ, ಹಾ. ಶಶಾಂಕ್ ಅವ್ರ ಸಿನಿಮಾ, ಹಾ. ಅದ್ರಲ್ಲಿ ಒಂದು ಅಡ್ವೊಕೇಟ್ ಪಾತ್ರ ಮಾಡಿದೆ. ಹ್ಮ್. ಅದಾದ್ಮೇಲೆ ಡಬ್ಬಿಂಗು ನಾಜೀರ್ ಅವ್ರಿಗೆ ಡಬ್ಬಿಂಗ್ಗೆ ವಾಯ್ಸ್ ಹುಡುಕ್ತಾ ಇದ್ರು. ಹ್ಮ್. ಅವ್ರ ಡೈರೆಕ್ಟರ್ ಹೇಳಿದ್ರಂತೆ, ಶ್ರೀನಾಥ್ ಒಂದ್ಸಲ ಟ್ರೈ ಮಾಡಿ ವಾಯ್ಸ್ ಅಂತ. ಹ್ಮ್. ನಾನು ಹೋದೆ, ಅವರು ವಾಯ್ಸ್ ತಗೊಂಡ್ರು. ಹ್ಮ್. ನಂದು ಸ್ವಲ್ಪ ಬೇಸ್. ಓಕೆ. ಅವರು ಕೇಳಿಸ್ಬಿಟ್ಟು, ಇಲ್ಲ ಇದು ನನಗೆ ಬೇಸ್ ಬೇಡ, ವಾಯ್ಸ್ ಒಂಚೂರು ಚೇಂಜ್ ಮಾಡ್ಕೊಂಡು ಮಾಡ್ಬೇಕು ಅಂದ್ರು. ಹ್ಮ್. ಅದನ್ನ ಚೇಂಜ್ ಮಾಡ್ಕೊಂಡು ಮಾಡಿದೆ. ಹ್ಮ್. ಆಮೇಲೆ ಡೈರೆಕ್ಟರ್ ಬಂದು ಕೂತ್ಕೊಂಡು ನನ್ಗೆ ಹಾಗಲ್ಲ ಹೀಗ್ ಬೇಕು ಅಂತ ಹೇಳಿ ಮಾಡಿಸಿದ್ರು. ಹ್ಮ್. ಅದೊಂದು ಅದ್ಭುತವಾದ ಅನುಭವ ಹ್ಮ್. ಬಚ್ಚನ್. ಇಟ್ ವಾಸ್, ಯಾಕೆಂದ್ರೆ ಆಕ್ಟಿವ್ ಮಾಡಿ ಹ್ಮ್. ಡಬ್ಬಿಂಗ್. ನನ್ನ ವಾಯ್ಸ್ ಅಲ್ಲದೆ ಹ್ಮ್. ಇನ್ನೊಬ್ಬರಿಗೆ ವಾಯ್ಸ್ ಕೊಟ್ಟು ಅದೊಂದು ಅದ್ಭುತವಾದ ಅನುಭವ. ಎಸ್ ಖಂಡಿತ. ಪಗಡೆ. ಪಗಡೆ ಇಸ್ ಗುಡ್. ಹಾ. ಅದೇ ಅಂದ್ರೆ ಯಾವ ಒಂದು ಒಂದು ಕಹಿ ಘಟನೆಗಳು ಯಾವ್ದು ಇಲ್ಲ. ಹ್ಮ್. ಅದೊಂದು ಅದ್ಭುತವಾದಂತಹ ಅನುಭವ. ಎಸ್ ರಾವಣ. ಎಸ್ ರಾವಣ, ಹ್ಮ್. ಯೋಗೀಶ್ ಹುಣಸೂರ್ ಅವ್ರದ್ದು. ಹಾ. ಅವರು, ನಾನು ಹೋದೆ ಒಂದು ಕಾಲೇಜಲ್ಲಿ ಶೂಟಿಂಗ್, ಇವಂದು ಯೋಗಿದು ಫಸ್ಟ್ ಸಿನಿಮಾ ಅದು. ಹ್ಮ್. ಒಂದಷ್ಟು ಜನ ಹುಡುಗರು ಕೂತಿದ್ರು, ಹ್ಮ್. ಕಾಲೇಜ್ ಹುಡುಗರು, ಜೂನಿಯರ್ಸ್ ಎಲ್ಲ ಕೂತಿದ್ರು. ಹ್ಮ್. ಅವ್ರ ಮಧ್ಯೆ ಯೋಗಿ ಕೂತಿದ್ರು. ಹಾ. ನಾನು ಅವ್ರ ಮುಂದೆನೆ ನಡ್ಕೊಂಡೋದೆ. ನನ್ಗೆ ಅದು ಯೋಗಿ ಹೀರೋ ಅನ್ನೋದು ಗೊತ್ತೇ ಇಲ್ಲ ನನಗೆ. ಹಾ. ಆಮೇಲೆ ಕ್ಲಾಸ್ ರೂಮ್ ಅಲ್ಲಿ ಶೂಟಿಂಗ್, ಹ್ಮ್. ನನಗೆ ಏನ್ ಮಾಡಿದ್ರು ಡೈರೆಕ್ಟರ್ ಬಂದು, ಶ್ರೀನಾಥ್ ಅದು ರೀಮೇಕ್ ಮಾಡ್ತಾ ಇದ್ರು. ಹ್ಮ್. ಶ್ರೀನಾಥ್ ನೀನು ಒಂದು ಕೆಲಸ ಮಾಡು, ಅಲ್ಲಿ ಟಿಟಿಗೆ ಹೋಗು, ಹ್ಮ್. ಕ್ಯಾರವನ್ ಇತ್ತು, ಕ್ಯಾರವನ್ಗೆ ಹೋಗು, ಹ್ಮ್. ಅಲ್ಲಿ ನಮ್ಮ ಅಸೋಸಿಯೇಟ್ ನಿಂಗೆ ಒಂದು ವಿಡಿಯೋ ತೋರಿಸ್ತಾರೆ, ಅದೇ ತರ ಮಾಡಿದ್ರೆ ಸಾಕು. ಹ್ಮ್. ಸರಿ, ಅವ್ರ ಜೊತೆ ಹೋದೆ. ನನಗೊಂದು ಲ್ಯಾಪ್ಟಾಪ್ ಅಲ್ಲ, ವಿಡಿಯೋ ಪ್ಲೇಯರ್ ಅಲ್ಲ, ಹ್ಮ್. ಒಂದು CD ಹಾಕಿದ್ರು. ಆ ಸಿನಿಮಾ ಒರಿಜಿನಲ್ ಸಿನಿಮಾ, ಹ್ಮ್. ನಮ್ಮ ಸೀಕ್ವೆನ್ಸ್ ಹಾಕಿದ್ರು. ಹ್ಮ್. ನಾನು ನೋಡಿದೆ, ಅದನ್ನ ಹ್ಮ್. ಇಳಿದ್ ಬಂದೆ. ಹ್ಮ್. ಸರ್ ಅಷ್ಟೇ ಮಾಡಿದ್ರೆ ಸಾಕಾ,
ಅಥವಾ ಇನ್ ಸ್ವಲ್ಪ ಏನಾದ್ರು ಆಡ್ ಮಾಡ್ಬೋದಾ ಅಂತ. ಹ್ಮ್ ನೀನ್ ಹೆಂಗ್ ಬೇಕೋ ಹಂಗ್ ಮಾಡ್ಕೋ, ಬಟ್ ಅದು ಕಾನ್ಸೆಪ್ಟ್ ನಾವೀಗ ಶೂಟ್ ಮಾಡೋದು ಅಂದ್ರು. So, ಆ ಡೈರೆಕ್ಟರ್ ವಾಸ್ ವೆರಿ ವೆರಿ ಫ್ರೆಂಡ್ಲಿ. ಆಮೇಲೆ ನನ್ಗೆ ಯೋಗಿನ್ ಪರಿಚಯ ಮಾಡಿಸಿದ್ರು. ಸೊ ಸರ್ ನನ್ಗೆ ಗೊತ್ತಾಗ್ಲಿಲ್ಲ ಅವಾಲೆ ಅಂತಂದೆ. ಪರವಾಗಿಲ್ಲ ಅಂದ್ರೆ. ಸೊ ಅದೊಂದು ಅನುಭವ. ಎಸ್ 3 ಗಂಟೆ 30 ನಿಮಿಷ ನಿಮಿಷ ಮಧುಸೂದನ್ ಅವರು ಡೈರೆಕ್ಟರ್. ಅದು ನಾಗಾಭರಣ ಚಂದ್ರಶೇಖರ್ ಅವ್ರ ಕಾಂಬಿನೇಷನ್ ಅಲ್ಲಿ ಮಾಡಿದಂತ ಸಿನಿಮಾ. ಅದು ಅಷ್ಟೇ, ಇಟ್ ವಾಸ್ ನೈಸ್. ಅದೊಂದು ಇದೇ ತರ ಒಂದು ಚಾನೆಲ್ ಸೆಟಪ್ ಅಲ್ಲಿ ಆಗುವಂತಹ ಕತೆ. ಅದು ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಭಗವದ್ಗೀತೆ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 2 hours ಬೇಕಾಗುತ್ತೆ. ಹೆಂಗೆ ಅಂದ್ರೆ ಈ ಸಿನಿಮಾ ಭಗವದ್ಗೀತೆ ಅಂದ ತಕ್ಷಣ ನಿನ್ ತಲೆಗೆ ಏನ್ ಬರುತ್ತೆ? ಜಿ.ವಿ. ಅಯ್ಯರ್ ಅವ್ರದ್ದು. ಇದು ಪೌರಾಣಿಕ, ಹೌದು, ಎಲ್ಲರಿಗೂ ಒಂದು ರಾಜರ ಕಾಸ್ಟ್ಯೂಮ್, ಕಿರೀಟ ಎಲ್ಲ ಇರುತ್ತೆ. ಸರಿ, ಮೈಸೂರಲ್ಲಿ ಶೂಟಿಂಗ್, ಫಸ್ಟ್ ಶೆಡ್ಯೂಲ್. ಎಲ್ಲರೂ ಹೋದ್ವಿ. ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು. ಜಿ.ಕೆ. ಗೋವಿಂದರಾವ್ ಅವರು ಭೀಷ್ಮ, ಮಾನು ಅಂತ ಒಬ್ರು ಆರ್ಟಿಸ್ಟ್ ಇದ್ರು, ಅವರು ದುರ್ಯೋಧನ. ಸೊ ಈ ತರ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದ್ರು. ನಾನು ಹೋದೆ. ನಾನು ಕೃಪಾಚಾರ್ಯ ರೋಲ್ ಮಾಡಿದ್ದೆ, ರಾಜಗುರು ಕೃಪಾಚಾರ್ಯ. ಸರಿ, ಫಸ್ಟ್ ಡೇ ಶೂಟಿಂಗು ಮೈಸೂರು ಏರ್ಪೋರ್ಟ್ ರೋಡ್ ಅಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಆ ಆಲದ ಮರದಲ್ಲಿ ಲೊಕೇಶನ್. ಎಲ್ರಿಗೂ ಕಾಸ್ಟ್ಯೂಮ್ ಕೊಟ್ರು. ಕಾಸ್ಟ್ಯೂಮ್ ಹಾಕೊಂಡ್ವಿ. ಜರಿ ಇರೋದು, ಪಟ್ಟೆ ಪೀತಾಂಬರ ಅಂತಾರಲ್ಲ ಆ ತರದ್ದು ಕಿರೀಟ ಎಲ್ಲ ಹಾಕೊಂಡ್ರು. ಎಲ್ಲ ಕೂತಿದ್ವಿ, ಚೇರ್ ಹಾಕಿದ್ರು, ಎಲ್ಲರೂ ಚೇರ್ ಮೇಲೆ ಹಿಂಗ್ ಕೂತಿದ್ವಿ. ಒಬ್ಬೊಬ್ಬರನ್ನೇ ಕರೆದ್ರು. ನಾವು ನೋಡ್ತಾ ಕೂತಿದ್ವಿ. ಫಸ್ಟ್ ಭೀಷ್ಮ, ದ್ರೋಣ, ಇವ್ರು ಯಾರು ನಮ್ಮ ದುರ್ಯೋಧನ, ಎಲ್ಲರೂ ಒಂದೊಂದೇ ಕ್ಯಾರೆಕ್ಟರ್ ಎದ್ದೆದ್ದು ಹೋದ್ರು. ಅಲ್ಲಿ ಏನಂದ್ರೆ ಒಂದು ಸಾಂಗ್ ಬಿಟ್ಟು, ಆ ಸಾಂಗ್ ಬಿಟ್ಟು ಸುತ್ತಲೂ ಜನ ನಿಂತಿದ್ದಾರೆ ಶೂಟಿಂಗ್ ನೋಡಕ್ಕೆ. 1000 ಜನ ನಿಂತಿದ್ದಾರೆ. ಸಾಂಗ್ ಬಿಟ್ಟು ಶೂಟಿಂಗ್ ಶುರುವಾಯ್ತು. ಒಂದು ಟರ್ನ್, ಒಬ್ಬ ಕಲಾವಿದ ಅದೊಂದು ಬೀಟ್ ಒಂದು ಟರ್ನ್ ಮಾಡಿದ ತಕ್ಷಣ ಅವನೊಂದು ಪೋಸ್ ಅಲ್ಲಿ ನಿಂತ್ಕೋಬೇಕು. ನಿಂತ್ಕೊಂಡ ತಕ್ಷಣ ಆಲದ ಮರದ ಬಿಳಿದಾಗ್ಬಿಡ್ತಾನೆ. ಆ ಬಿಳಿಲ್ ಬಂದಿರುತ್ತೆ ಗೊತ್ತಾ, ರಂಬೆಗಳು, ಆಲದ ಮರದ್ದು. ಒಂದೊಂದು ಪಾತ್ರ ಒಂದೊಂದು ಬಿಳಿದಾಗ್ತಾ ಹೋಗುತ್ತೆ. ಆಮೇಲೆ ಇಡೀ ಸಿನಿಮಾದಲ್ಲಿ ಆ ಕಾಸ್ಟ್ಯೂಮ್ ಇಲ್ಲ. ಎಲ್ರಿಗೂ ಒಂದೊಂದು ಲಂಗೋಟಿ. ಫಸ್ಟ್ ಡೇ ನಮ್ಗೂ ಎಲ್ಲ ಕೊಟ್ರು, ನಾವು ನೋಡಿದ್ವಿ, ಎಲ್ಲ ಆಯ್ತು. ಶೂಟಿಂಗ್ ಅಲ್ಲಿ ಹೋಗಿ ಹಿಂಗ್ ನೋಡಿದ್ವಿ, ಹಿಂಗ್ ತಿರುಗ್ಬೇಕು. ತಿರುಗಿದ ತಕ್ಷಣ ಸ್ಟಾಪ್ ಬ್ಲಾಕ್ ಅಲ್ಲಿ ಒಂದ್ ಬಿಳಿದಾಗತ್ತೆ, ಆ ಪಾತ್ರ ಔಟ್. ಹಂಗೆ ನೆಕ್ಸ್ಟ್ ಡೇ ಶೂಟಿಂಗ್ ಹೋಗ್ತೀವಿ. ಎಲ್ಲರಿಗೂ ಅದೇ ಕಾಸ್ಟ್ಯೂಮ್ ಕೊಡ್ತಾರೆ ಅಂತ ಕಾಯ್ತಾ ನಿಂತಿದೀವಿ. ಜಿ.ವಿ. ಅಯ್ಯರ್ ಅವ್ರ ಮಗಳು ಕಲ್ಪನಾ ಅಂತಿದ್ರು, ಅವರು ಎಲ್ರಿಗೂ ಒಂದೊಂದು ಬಟ್ಟೆ ತಗೊಂಡ್ಬಂದು ಕೊಟ್ರು. ಏನಿದು? ಕೋಪಿನ ಹಾಕೋಬೇಕು ನೀವೆಲ್ಲರೂ. ತಮಾಷೆ ಮಾಡ್ತೀರ, ಲಂಗೋಟಿ ಹಾಕೊಂಡು ಯಾಕೆ ಮಾಡಕ್ಕಾಗತ್ತಾ ನಾವೆಲ್ಲ? ಲಂಗೋಟಿನೇ ಕಾಸ್ಟ್ಯೂಮ್ ಅಂದ್ರು ಅವರು. ಆಮೇಲೆ ಎಲ್ಲ ಲಂಗೋಟಿ ಹಾಕೊಂಡ್ವಿ, ಪಂಚೆ ಉಟ್ಕೊಂಡ್ವಿ. ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ರ ಮುಂದೆ ಲಂಗೋಟಿ ಹಾಕೊಂಡು ಹೆಂಗೆ 1000 ಜನದ ಮುಂದೆ ಎಲ್ಲೆಲ್ಲ ಪಂಚೆ ಉಟ್ಕೊಂಡು ಕೂತಿದ್ವಿ. ರೆಡಿ ಟೇಕ್ ಅಂದ ತಕ್ಷಣ ಪಂಚೆ ಬಿಚ್ಚೋದು, ಹೋಗಿ ಆಕ್ಟ್ ಮಾಡಿ ಬಂದು ತಿರ್ಗಾ ಪಂಚೆ ಉಟ್ಕೊಂಡು ಕೂತಿದ್ವಿ. ಒಂದ್ ದಿನ ಹಂಗ್ ಮಾಡಿದ್ವಿ. 2ನೇ ದಿನ ಪಂಚೆನೂ ಬೇಡ, ಏನು ಬೇಡ, ಹೋಗೋದು ಎಲ್ಲ ಲಂಗೋಟಿ ಹಾಕೊಂಡೆ. ಹೆಚ್ಚು ಕಮ್ಮಿ 2.5 ವರ್ಷ ಶೂಟಿಂಗ್ ಆಗಿದೆ ಆ ಸಿನಿಮಾ. 2.5 years. ಮನಾಲಿಗೆ ಹೋಗಿದ್ವಿ, ರಿಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿ ಜನರಲ್ ಪಬ್ಲಿಕ್ ಅಲೋ ಇಲ್ಲ. ಮಿಲಿಟರಿ ಪರ್ಮಿಷನ್ ತಗೊಂಡು ಅಲ್ಲಿ ಒಳಗಡೆ ಹೋಗ್ಬೇಕು. ಅಲ್ಲಿ ಪೂರ್ತಿ ಐಸು, ಬರ್ಫ್, ಐಸ್ ಮೇಲೆ ಶೂಟಿಂಗ್. ಕೋಪಿನ ಮಾತ್ರ ನಮ್ ಕಾಸ್ಟ್ಯೂಮ್. ಕಾಲು ಚಪ್ಪಲಿ ಇಲ್ಲ. ಹಿಂಗ್ ಚಪ್ಪಲಿ ಹಾಕೊಂಡು ಹೋಗಿ ನಿಂತ್ಕೊಳ್ಳೋದು. ಈ ಶೂಟಿಂಗ್ ಮುಂಚೆ ಚಪ್ಪಲಿ ಹಿಂಗ್ ಹಾಕೊಂಡು ಇದ್ರ ಮೇಲೆ ಹಿಂಗ್ ನಿಂತ್ಕೊಳ್ಳೋದು. ಶೂಟಿಂಗ್ ಶಾರ್ಟ್ ಮುಗಿಯೋ ಅಷ್ಟರಲ್ಲಿ ಇಷ್ಟು ಐಸ್ ಹಂಗೆ ಆಗಿರೋದು. ಅಷ್ಟು ಚಳಿ, -20, -22 ಮಾಡಿದ್ವಿ. ಅಮ್ಮ, ಅದೊಂದು ಅದ್ಭುತವಾದ ಅನುಭವ ಅದು. ಜಿ.ವಿ. ಅಯ್ಯರ್ ಅವ್ರನ್ನ ನೆನ್ಸ್ಕೋಬೇಕು ನಾವು. ಸರಿ ಆಯ್ತು, ಎಲ್ಲ ಶೂಟಿಂಗ್ ಮಾಡಿ 21 ದಿನ ಇದ್ವಿ ಅಲ್ಲಿ ಐಸಲ್ಲಿ. ಅಲ್ಲಿ ಹೆಂಗೆ ಅಂದ್ರೆ ಅವನು ಅಲ್ಲಿಂದ ಪೋರ್ಟರ್ ಒಬ್ಬರು ಕರ್ಕೊಂಡು ಹೋಗಿದ್ರು, ಅಲ್ಲಿಯವನೇ ಲೋಕಲ್. ಅವ್ನು ಐಸಿಂಗ್ ಹೊಡಿಯೋದು, ಬೆಂಕಿ ಉರಿತಿರೋದು, ಪಾತ್ರೆ ಇಟ್ಟಿರೋನು, ನೀರ್ ಕುದಿತಾ ಇರೋದು. ಇದು ಹಿಂಗ್ ಐಸ್ ಹೊಡೆದ್ಬಿಟ್ಟು ಅದ್ರೊಳಗೆ ಹಾಕೋನು, ನೀರ್ ಕುದಿಯೋದು. ಅಕ್ಕಿನ ಹಂಗ ಹಾಕಿದ ಒಂದು 5 ನಿಮಿಷಕ್ಕೆ ಅನ್ನ ಆಗೋದು. ತಟ್ಟೆ ಹಿಡ್ಕೊಂಡು ಕೂತಿರ್ಬೇಕು ನಾವು. ಅನ್ನ ಹಾಕಿದ ತಕ್ಷಣ ತಿಂದ್ರೆ ಊಟ ಮಾಡ್ದಂಗೆ. 2 ನಿಮಿಷ ಬಿಟ್ರೆ ಮತ್ತೆ ಅಕ್ಕಿ ಆಗ್ಬಿಡುತ್ತದು. ಅಷ್ಟು ಕೋಲ್ಡ್, ಒಂಥರ ಬಿರ್ಸಾಗ್ಬಿಡುತ್ತೆ ಅನ್ನ, ತಿನ್ನಕ್ಕೆ ಆಗಲ್ಲ. ಈ ತರದ ಅಟ್ಮಾಸ್ಫಿಯರ್. ಆಮೇಲೆ ಕನ್ನಡಿ ಇಲ್ಲ, ಎಲ್ಲ ಟೆಂಟ್ ಅಲ್ಲಿ, ಒಂದೊಂದು ಟೆಂಟ್ ಅಲ್ಲಿ ಇಬ್ಬಿಬ್ರು. ಶೇವ್ ಮಾಡ್ಕೋಬೇಕು, ಇಲ್ಲ ಗಡ್ಡ ಅಂಟಲ್ಲ. ನನಗೆ ನನ್ನ ಕೋ ಆರ್ಟಿಸ್ಟ್ ಶೇವ್ ಮಾಡೋದು, ಅವ್ರಿಗೆ ನಾನ್ ಶೇವ್ ಮಾಡೋದು. ಈ ತರ ಅದ್ಭುತವಾದ ಅನುಭವ, ಮರೆಯಕ್ ಆಗದೇ ಇರೋ ಅನುಭವ ಅದು.